ಏಯ್ ಮಾಲ್ ಲೋಡ್ ಮಾಡಾಯ್ತೇನಲ್ಲ, ಸೆಕ್ಯೂರಿಟಿ ಸಾನೆ ಬಿಗಿಯಾಗೈತೆ. ಮೊದಲ್ನಂಗಿಲ್ಲ. ಮುಂಚೆ ಇದ್ದಿದ್ದ ಆಫೀಸರು ನಾವು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ದ. ಈಗಿರೋ ಆಫೀಸರು ತಿಕ್ಕಲ್ ನನ್ನ ಮಗ, ಏನು ಬೇಕಾರ ಮಾಡ್ತಾನೆ. ನಿಮ್ಮ ಕೈನಾಗೆ ಮಾಲನ್ನು ಚೆಕ್ ಪೋಸ್ಟ್ ದಾಟ್ಸೋಕ್ಕಾಗಕ್ಕಿಲ್ಲ. ಅದಕ್ಕೆ ನಾನೇ ಬತ್ತೀನಿರು. ನೀವು ಈ ಥರ ವ್ಯವಹಾರ ಬೇರೆ ಮಾಡ್ತಿದ್ದೀರಾ? ನಾನೇನೋ ನೀವು ಈ ಮನೆಯವ್ರಿಗೆ ಮಾತ್ರ ಮೋಸ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೆ. ಆದರೆ ಇಲ್ಲ, ನೀವು ಇಡೀ ನಾಡಿನ ಜನಕ್ಕೆ ಮೋಸ ಮಾಡ್ತಿದ್ದೀರಾ ಅಂತ ನನಗೆ ಇವಾಗ ಗೊತ್ತಾಯ್ತು. ಏ ಗೌರವ, ನನ್ನ ವ್ಯವಹಾರದಾಗೆ ತಲೆ ಹಾಕಕ್ಕೆ ಬರಬೇಡ. ಸಂದಾಕಿರಕ್ಕಿಲ್ಲ. ನೋಡಿದ್ರು ನೋಡದೇ ಇರೋಂಗೆ ತೆಪ್ಪಗಿದ್ರೆ ಬದುಕತೀಯ. ಇಲ್ಲ ಅಂದರೆ ನಾನು ಇನ್ನೊಂದು ಮುಖ ತೋರಿಸ್ಬೇಕಾಯ್ತದೆ. ನಿಮ್ ಎಲ್ಲಾ ಮುಖಗಳು ನನಗೆ ಗೊತ್ತಿದೆ. ಇನ್ನೇನಿದ್ರು ನೀವು ಎಂಥವ್ರು, ನೀವು ಏನೇನು ಮಾಡಿದ್ದೀರಾ ಅಂತ ನಿಮ್ಮ ಮುಖವಾಡನ ಕಿತ್ತು ಈ ಮನೆ ಜನಕ್ಕೆ, ಊರಿನ ಜನಕ್ಕೆ ಗೊತ್ತು ಮಾಡೋದು ಒಂದೇ ಬಾಕಿ ಇರೋದು. ಅಪ್ಪಯ್ಯ, ಅಮ್ಮಿಯವ್ರೆ ನೀವು ಇಲ್ಲೇ ಇದ್ದೀರಾ? ಹಾಂ ಜೋಗಿಯವರೇ, ಅದು ಮಾವಯ್ಯನಿಗೆ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ ಹೇಳಕ್ಕೆ ಬಂದಿದ್ದೆ. ಆದರೆ ಅವ್ರು ನಾನು ಎಳ್ಳು ಬೆಲ್ಲ ಕೊಡೋಕ್ಕೂ ಮುಂಚೆನೇ ಒಳ್ಳೊಳ್ಳೆ ಮಾತಾಡ್ತಿದ್ರು. ಹೇಗೋ ನೀವು ಬಂದಿದ್ದೀರಲ್ಲ, ನಿಮ್ಮ ಕೈಯಾರೆ ನೀವೇ ತಿನ್ನಿಸಿ, ತಗೊಳ್ಳಿ. ತಿನ್ನಪ್ಪಯ್ಯ. ತಿನ್ನಪ್ಪಯ್ಯ. ಶಂಕರ, ನನಗೆ ಮುಖ್ಯವಾದ ಒಂದು ಕೆಲಸ ಐತೆ. ನಾನು ಹೋಗಿ ಬರ್ತೀನಿ. ಏನಪ್ಪಯ್ಯ ಅಂತ ಮುಖ್ಯವಾದ ಕೆಲಸ? ಒಬ್ಬನೇ ಹೋಗಿ ಬರ್ತೀನಿ ಅಂತಿದೆಯಲ್ಲ. ಅದು ನಂದು ಯಾರೋ ಹಳೆಯ ಸ್ನೇಹಿತರು ಊರಿಗೆ ಬಂದೀವ್ನಿ ಅಂತ ಫೋನ್ ಮಾಡಿದ್ರು. ಅವ್ರನ್ನ ಮಾತಾಡ್ಸ್ಕೊಂಬರೋಣ ಅಂತ. ಸರಿ ಅಪ್ಪಯ್ಯ. ಜೋಗಿಯವರೇ, ನಿಮಗೆ ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಏನಮ್ಮಿಯವ್ರೆ? ಅದು ನಿಮ್ಮ ಅಪ್ಪಯ್ಯ ನಿಮ್ಮಿಂದ ಇನ್ನೂ ಏನೇನೋ ವಿಷಯಗಳು ಮುಚ್ಚಿಟ್ಟಿದ್ದಾರೆ. ನನ್ನಿಂದ ಮುಚ್ಚಿಡ್ತಾ ಇರೋದಾ? ಏನಪ್ಪಯ್ಯ ಅದು? ಅಪ್ಪಯ್ಯ, ಯಾಕೆ ಹಿಂಗೆ ಸುಮ್ಕಾಗ್ಬಿಟ್ಟೆ? ಅದೇನು ಹೇಳು. ಮಾವಯ್ಯ, ಇವ್ರು ಕೇಳ್ತಿದಾರಲ್ಲ, ಹೇಳಿ. ಹಾಕೊಂಡು ರುಬ್ಲಿ ನೋಡ್ತಾ ಇರ. ನನ್ನ ಮಗನಿಗೆ ಆಗ್ಬೇಕು ಅವೆಲ್ಲ. ಜೋಗಿಯವರೇ, ಮಾಡ್ತೀನಿ ಇಲ್ಲ. ಅಮ್ಮಿಯವ್ರೆ, ನೋಡಿದ್ರಾ ನಮ್ಮ ಊರಿನಾಗ ಯಾವನೋ ಒಬ್ಬ ಸ್ಮಗ್ಲಿಂಗ್ ಮಾಡ್ಕೊಂಡು 15 ಕೋಟಿ ಮೋಸ ಮಾಡೋನಂತೆ. ಪೊಲೀಸ್ನವ್ರು ಹಾಕೊಂಡು ಹೋಗೋರೆ, ಸಂದಾಗ ಏರೋಪ್ಲೇನ್ ಹತ್ತಿಸ್ತಾರೆ ನೋಡಿ. ನಿಮ್ಮ ಕೈನಾಗೆ ಮಾಲನ್ನು ಚೆಕ್ ಪೋಸ್ಟ್ ದಾಟ್ಸೋಕ್ಕಾಗಕ್ಕಿಲ್ಲ. ಅದಕ್ಕೆ ನಾನೇ ಬತ್ತೀನಿರು. ಏನು ಯೋಚನೆ ಮಾಡ್ತಿದ್ದೀರಾ? ಜೋಗಿಯವರೇ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ನೀವು ಕೋಪ ಮಾಡ್ಕೋಬಾರ್ದು. ಇಲ್ಲ, ಮಾಡ್ಕೊಳ್ಳಲ್ಲ, ಹೇಳಿ. ನನಗೆ ಯಾಕೋ ಮಾವಯ್ಯ ಮಾಡ್ತಿರೋ ಬಿಸ್ನೆಸ್ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ನನಗೆ ಗೊತ್ತು ನಿಮಗೆ ಕೋಪ ಬರುತ್ತೆ ಅಂತ, ಆದರೆ ನನಗೆ ಅನಿಸಿರೋದನ್ನ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಏನು ಮಾತು ಅಂತ ಆಡ್ತಿದ್ದೀರಾ ಅಮ್ಮಿಯವ್ರೆ? ನಿಮ್ಗೇನು ಜ್ಞಾನ ಅದ ಇಲ್ವಾ? ಜೋಗಿಯವರೇ, ಮಾವಯ್ಯ ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಿರೋದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಇದ್ರಲ್ಲಿ ಏನೋ ಇದೆ. ಇದು ಇಲ್ಲೀಗಲ್ ಬಿಸ್ನೆಸ್ ಇರ್ಬೋದಾ ಅಂತ ನಂಗೆ ಅನ್ನಿಸ್ತಿದೆ. ನಮ್ಮ ಅಪ್ಪಯ್ಯ ಊರಿಗೆ ಬುದ್ಧಿ ಹೇಳೋ ಅಂತ ದೊಡ್ಡ ಮನ್ಸ. ಅಂಥವ್ರು ತಪ್ಪು ಮಾಡಾರೆ? ಸಾಧ್ಯನೇ ಇಲ್ಲ. ನೀವು ಸುಮ್ಕೇರಿ. ಜೋಗಿಯವರೇ, ಈ ಕಾಲದಲ್ಲಿ ಸಾಕ್ಷಾತ್ ಆ ದೇವರೇ ಭೂಮಿಗೆ ಇಳಿದು ಬಂದು ನಾನೇ ದೇವರು ಅಂತ ಹೇಳಿದ್ರು ನೀನೇ ದೇವ್ರ ಅಂತ ಕೇಳೋ ಕಾಲ ಇದು. ಅಂಥದ್ರಲ್ಲಿ ನೀವು ನೋಡಿದ್ರೆ ಇದನ್ನೆಲ್ಲ ಅಷ್ಟು ಈಸಿಯಾಗಿ ಕಣ್ಮುಚ್ಕೊಂಡು ನಂಬ್ತಿದ್ದೀರಲ್ಲ. ಅಯ್ಯ, ಹಂಗೆಲ್ಲ ಏನು ಇರೋಕ್ಕಿಲ್ಲ. ನೀವೇ ಸುಮ್ಕೆ ಅದೇನೇನು ಯೋಚನೆ ಮಾಡ್ತಿದ್ದೀರಾ. ಹೋಗ್ಲಿ ಬಿಡಿ. ನಾನೇನಾದರೂ ಸುಳ್ಳು ಹೇಳ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವೇ ಒಂದ್ಸಲ ಹೋಗಿ ಚೆಕ್ ಮಾಡಿ. ಆಗ್ಲಾದ್ರೂ ನಿಮಗೆ ನಿಜ ಏನು ಅಂತ ಗೊತ್ತಾಗ್ಬೋದು.
ಅವರೇ, ಆಯಿತು, ನೀವು ಇಷ್ಟು ಹೇಳಿದ ಮ್ಯಾಗೆ ಅದೇನು ಎತ್ತ ಅಂತ ನಾನೇ ಹೋಗಿ ನೋಡ್ಕೊಂಬತ್ತೀನಿ. ನಾನು ಹೋಗಿ ಬರ್ತೀನಿ. ಜೋಗಿ ಅವರೇ, ನಾನು ಬರ್ತೀನಿ. ಅಯ್ಯ, ನೀವ್ಯಾಕೆ? ನಾನು ಹೋಗ್ಬಿಟ್ಟು ಬರ್ತೀನಿ, ನೀವು ಸುಮ್ಕೆ ಇರಿ. ಇಲ್ಲ ಇಲ್ಲ, ನಾನು ಬರ್ತೀನಿ ಪ್ಲೀಸ್. ಆಯಿತು, ಬನ್ನಿ. ಒಂದು ಲಾಂಗ್ ಡ್ರೈವ್ ಆದಂಗೆ ಆಯ್ತದೆ. ನೋಡಿ, ನಾನು ನಿಮಗೆ ಹೇಳಿಲ್ವಾ ಇಲ್ಲಿ ಏನೋ ಇದೆ ಅಂತ? ಜೋಗಿ ಅವರೇ, ಯಾರು ಧೈರ್ಯ ಇದೆ ಬಾರ್ಲ ಮುಂದೆ. ಬರಲ್ಲ, ಹಿಂದ್ಗಡೆಯಿಂದ ಹೊಡೆಯೋದೆಲ್ಲ ಗಂಚಾದ್ರೆ ಮುಂದೆ ಬಾ. ಅಮ್ಮನವ್ರೆ, ಆ ಶಿವರುದ್ರ ಫೋನ್ ಮಾಡವ್ರೆ. ಮಾಡಲೇಬೇಕು. ಮಾಡದೆ ಅವನಿಗೆ ಬೇರೆ ಗತಿನೇ ಇಲ್ಲ. ತಾತ, ತೋಳದ ಪಯಣ ಸಿಂಹದ ಗುಹೆ ಗಂಟ ಬಂದೈತೆ ಅಂದ್ರೆ ಬಲಿಯಾಗೋಕೆ ಸಿದ್ಧವಾಗೈತೆ ಅಂತಾಯ್ತು. ಶತ್ರು ಎದೆ ಬಗ್ದು ರಕ್ತ ಕುಡಿಯಮ್ಮ ಅಂದ್ರೆ ಯಾಕೋ ಬೆವ್ರ ವಾಸನೆ ಬರ್ತೈತಲ್ಲ. ಆದ್ರೂ ಆ ಬೆವ್ರ ರೂಪದಲ್ಲಿ ಬರ್ತಿರೋ ಭಯ ಬೋ ಖುಷಿ ಕೊಡ್ತೈತೆ. ಮಾತಾಡಕ್ ಧೈರ್ಯ ಇಲ್ವಾ ಅಥವಾ ನಾಲ್ಗೆ ಬುದ್ದೋಗೈತಾ? ಅದು ನೀನು ಹಿಡ್ದಿಟ್ಕೊಂಡ್ರ ನನ್ನ ಸರ್ಕನ್ನ ಬಿಟ್ಟು ಕಳಿಸು. ಆಮ್ಯಾಗ ಸರಿಯಾಗಿರಕ್ಕಿಲ್ಲ. ನಮ್ಮ ದ್ವೇಷ ಸೇಡು ಏನಿದ್ರು ಯಾವಾರದಾಗ ಬೇಡ. ನಿನ್ಗೆ ಏಟು ದುಡ್ಡು ಬೇಕು ಕೇಳು, ಕೊಡ್ತೀನಿ. ಆದ್ರೆ ನನ್ನ ಸರ್ಕ್ ಮಾತ್ರ ವಾಪಸ್ ಕೊಟ್ಬಿಡು. ಯಾವ ನಾಯಿಗೆ ಬೇಕೋ ನೀನ್ ಕೊಡೋ ದುಡ್ಡು? ನಿಂತವ ಇರೋ ₹1 ದುಡ್ಡಾದ್ರೂ ನ್ಯಾಯವಾಗಿ ದುಡ್ದಿದ್ಯಾ ಹೇಳು? ಎಲ್ಲ ಅನ್ಯಾಯದ ದುಡ್ಡು, ತಲೆ ಒಟ್ಟು ಮಾಡಿರೋ ದುಡ್ಡು. ಅಂತ ದುಡ್ಡು ಈ ಭೈರಾದೇವಿಗೆ ಬೇಕಾಗಿಲ್ಲ. ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಕ್ಕೆ ಏಟೋ ಧೈರ್ಯ ನಿನ್ಗೆ? ಒಂದ್ ತಿಳ್ಕ, ನನಗ್ ಬೇಕಾಗಿರೋದು ನಿನ್ ದುಡ್ಡಲ್ಲ, ನಿನ್ ಸಾವು. ಅದ್ ನೋಡೋ ಗಂಟ ನನಗೆ ನೆಮ್ಮದಿ ಸಿಗಕ್ಕಿಲ್ಲ. ನನ್ನ ಸರ್ಕ್ ಬಿಡೋದಕ್ಕೆ ಏನು ಮಾಡಬೇಕು ಆಟ ಹೇಳು. ಏನಿಲ್ಲ,
ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಕಾಡಲ್ಲಿ ಕಳ್ತನದಿಂದ ಮರ ಕಡ್ದು ಸಾಗಿಸ್ತಾ ಇದ್ದೆ, ಅದನ್ನ ಭೈರಾದೇವಿ ಅವ್ರು ಹಿಡ್ಕೊಂಡ್ಬಿಟ್ರು ಅಂತ ಒಪ್ಕೋಬೇಕು. ಆಗ ನಾನೇ ಎಲ್ಲ ಸರ್ಕುನು ನಿನ್ ಮುಂದೆನೆ ಒಪ್ಪಿಸ್ಬಿಡ್ತೀನಿ. ಭೈರಾದೇವಿ, ಮುಚ್ಚ ಬಾಯೇ! ನಿನ್ ಸರ್ಕು ನಿನಗ್ ಬೇಕಾದ್ರೆ ಇಲ್ಲಿಗೆ ಬಂದೇ ಬರ್ತೀಯ. ಮಡ್ಗೋ ಫೋನ. ಸಂಕ್ರ ಅವನಲ್ಲ, ಅವನನ್ನ ನಾನು ನಾಯಿ ಸಾಕಿರೋದು ನನ್ನ ತಲೆ ಕಾಯಕ್ಕೆ ಅಲ್ವೇ, ಅವನನ್ನೇ ಕಳಿಸ್ತಾ ಇದ್ದೀನಿ. ಅವನಲ್ಲಿಗೆ ಹೋದ್ರೆ ಒಂದು ನನ್ನ ಕೋಟ್ಯಾಂತರ ರೂಪಾಯಿ ಮಾಲು ವಾಪಸ್ ಬರ್ತದೆ, ಇಲ್ಲ ಅವನು ಪಿರಾಣನೇ ಹೋಯ್ತದೆ. ಸಂಕ್ರ ಮಗ, ಸಂಕ್ರ. ಏನಪ್ಪಯ್ಯ? ಸಂಕ್ರ, ಈಟ್ ದಿನಾನು ನಾನು ಎಲ್ಲೇ ಹೋದ್ರೂ ನೀನು ನನ್ನ ಜೊತೆನೇ ಬರ್ತಿದ್ದೆ, ನಾನು ಕರ್ಕೊಂಡು ಹೋಗ್ತಿದ್ದೆ. ಆದರೆ ಇವತ್ತು ಒಂದು ಕೆಲಸದ ಮೇಲೆ ನಾನು ಹೋಯ್ತಾ ಇದ್ದೀನಿ, ನೀನು ಮಾತ್ರ ಬರ್ತೀನಿ ಅಂತ ಹೇಳ್ಬಾರ್ದು ಕಣ್ಲ. ಯಾಕಪ್ಪಯ್ಯ ಹಿಂಗೆ ಮಾತಾಡ್ತಾ ಇದ್ಯಾ? ನಾನು ಯಾಕೆ ಬರಬಾರ್ದು? ನೋಡು, ಏನು ಎತ್ತ ಅಂತ ಕೇಳಬಾರ್ದು. ನಾನು ನಮ್ಮ ಜಮೀನ್ದಾಗ ಬೆಳೆದ ಮರವ ಕತ್ತರಿಸಿ ಪಕ್ಕದೂರ್ನಾಗೆ ಕಟ್ತಿರೋ ದೇವಸ್ಥಾನಕ್ಕೋಸ್ಕರ ಕಳಿಸೋಣ ಅಂತಿದ್ದೆ. ಆದ್ರೆ ಭೈರಾದೇವಿ ಆ ಮರಗಳನ್ನೆಲ್ಲ ತಗೊಂಡೋಗಿ ಅವಳು ಗೋಡನಾಗಿ ಇಟ್ಕೊಂಡವಳು. ಅದಕ್ಕೆ ಅಲ್ಲಿಗೆ ನಾನು ಒಬ್ಬನೇ ಹೋಗ್ಬರಮ್ಮ ಅಂತ. ಏನಪ್ಪಯ್ಯ ಹೇಳ್ತಿದ್ಯಾ? ನೀನು ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಒಬ್ಬನೇ ಹೋಯ್ತೀನಿ ಅಂತೀಯಲ್ಲ. ನೀನೇನು ಅಲ್ಲಿಗೆ ಬರೋದು ಬೇಕಾಗಿಲ್ಲ, ನಾನು ಹೋಗಿ ಬರ್ತೀನಿ, ನೀನು ಮನೆಯಾಗೇ ಇರು. ಬರ್ಬೇಕಾರೆ ಬರೀ ಮರ ಅಲ್ಲ, ಅವಳ ತಲೆನೂ ತಕೊಂಬರ್ತೀನಿ. ಹುಷಾರು ಸಂಕ್ರ, ನಿನಗೇನಾದ್ರೂ ಆದ್ರೆ ನಾನು ಬದುಕಿರಕ್ಕಿಲ್ಲ, ಬೇಗ ಬಂದ್ಬಿಡು. ಮಾವಯ್ಯ, ನನ್ನ ಗಂಡನ ನೀವು ಎಲ್ಲಿ ಕಳ್ಸಿದ್ದೀರಾ? ಅವನಾಗೆ ಉಂಟೋದ. ನಾನು ಹೇಳ್ದೆ, ಬ್ಯಾಡ ಕಣ್ಮಗ, ಅಲ್ಲಿಗೆ ಹೋಗ್ಬೇಡ, ಆ ಭೈರಾದೇವಿ ಸರಿಕಿಲ್ಲ, ಏನಾರ ಮಾಡ್ಬಿಟ್ಟಾಳು ಅಂತ. ಅದು ಇವನು ಕೋಪದಾಗ ಹೋಗವನೆ, ಅಲ್ಲಿ ಏನಾಯ್ತದೋ ಏನೋ. ಆ ಭೈರಾದೇವಿ ರಾಕ್ಷಸಿ, ನನ್ಗೇನ್ ಮಾಡ್ಬೇಕು ತಿಳಿತಿಲ್ಲ ಕಣವ್ವ. ಭೈರಾದೇವಿ ಮನೆಗ? ಅವ್ರ ಮನೆಗೆ ನನ್ ಗಂಡ ಯಾಕೆ ಹೋಗ್ಬೇಕು? ಅಲ್ಲ, ಊರ್ಗೂ ಈ ಮನೆಗೂ ಏನ್ ಸಂಬಂಧ? ನಿಮಗೂ ಭೈರಾದೇವಿಯವ್ರಿಗೂ ಯಾಕೆ ಇಷ್ಟೊಂದು ದ್ವೇಷ? ಅಲ್ಲ, ಅವ್ರು ಯಾಕೆ ನಿಮ್ಮನ್ನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ? ಏಯ್ ಭೈರಾದೇವಿ, ಬಾರೆ ಹೊರಗಡೆ. ನಿನ್ ಮನೆ ಬಾಕ್ಲು ಮುಂದೆನೆ ಬಂದಿರ್ತೀನಿ, ಅದ್ ಏನ್ ಮಾಡ್ಕತ್ಯ ಮಾಡ್ಕಬ್ಬಾ. ಯಾರೋ ನೀನು? ಯಾರ ಹೆಸರು ಹಿಡಿದು ಕರಿತಿದ್ಯಾ ಅಂತ ಗೆಪ್ತೆ ಆಯ್ತಾ?
ಮಧ್ಯೆ ಏನೇ ಇರ್ಬೋದು. ಅದ್ರ ಮಧ್ಯದಲ್ಲಿ ಏನೂ ಸಂಬಂಧ ಇಲ್ದ್ರು ನನ್ನ ಗಂಡನ ಯಾಕೆ ತರ್ತಿದ್ದೀರಾ? ಅವತ್ತೇನೋ ನಂತವಾನೆ ದೊಡ್ಡದಾಗಿ ಸವಾಲು ಹಾಕಿದೆ, ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ ಜಂಬ ಕಚ್ಕೊಂಡೆ. ಎಲ್ಲೋ ಆಯ್ತವ ನಿನ್ನಾಟ, ನಿನ್ ಒಣ ಜಂಬ ಈ ಶಿವರುದ್ರಪ್ಪನ ಮುಂದೆ ಹಂಗೇ ಶರಣಾಗೋಯ್ತಾ. ಕಂದ, ನೀನು ಈ ಆಟ ಅರ್ಥ ಮಾಡ್ಕೊಳಕ್ ಮುಂಚೆನೆ ನಾನು ಆಟ ಚಾಲು ಮಾಡಿ ನನ್ನ ಕಾಯಿನ ಮುಂದೆ ತಗೊಂಡೋಗಿವ್ನಿ. ಈ ಆಟನ ಗೆದ್ದೆ ಗೆಲ್ತೀನಿ. ನಮ್ಮೂರಿನ ದ್ಯಾವತೆ ಕಣ ಅವರು. ಅವ್ರನ್ನೇ ಹೋಗು ಬಾ ಅನ್ನೋಷ್ಟು ಧೈರ್ಯ ಬಂತ ನಿಂಗೆ? ಬಿಡಲ್ಲ ನನ್ನ. ಅದ್ಯಾರೋ ನಿನ್ ದ್ಯಾವ್ರು ಅಂತಿದ್ದಲ್ಲ, ಕರೀಲ ಅವಳನ್ನ. ಏಯ್, ಅವಳು ಇವಳು ಅನ್ನೋದನ್ನ ನಿಲ್ಸೋ. ಎಷ್ಟಪ್ಪ ಹೇಳ್ಬೇಕು ನಿಂಗೆ? ಕರಿಯಲೇ ಅವಳನ್ನ. ನಿನಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅನ್ಸುತ್ತೆ. 4 ಬಿಟ್ಟ ಮೇಲೆ ನಿನಗೆ ಅರ್ಥ ಆಗೋದೇನೋ. ಏಯ್, ನನಗೆ ನನ್ನ ದ್ವೇಷದ ಮುಂದೆ ಯಾರನ್ನು ಬಿಟ್ಕೊಡಕ್ ಇಷ್ಟ ಇಲ್ಲ. ನನ್ಗೆ ನೀನ್ ಯಾರು ಅನ್ನೋದಾಲಿ, ನಿನ್ ಜೀವನದಾಗ ಏನ್ ನಡೆದದೆ ಅನ್ನೋದಾಲಿ ಬೇಕಾಗಿಲ್ಲ. ಒಂದು ಹೇಳ್ತೀನಿ, ತಿಳ್ಕೊಂಬಿಡು. ನಮ್ಮಪ್ಪ ಏನ್ ತಂಟೆಗೆ ಬಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನನ್ ಜೀವ ಕೊಟ್ಬೇಕಿರೋ ನಮ್ಮಪ್ಪ ಏನ್ ಕಾಪಾಡ್ಕತೀನಿ. ಮರುವಾದ ಇನ್ನ ನಮ್ ಸರ್ಕಾರ ನಮ್ಗೆ ವಾಪಸ್ ಇಟ್ಬಿಡು. ಇಲ್ಲ ಅಂದ್ರೆ ನಾನ್ ಮನ್ಸಾಗಿರಕ್ಕಿಲ್ಲ ಹೇಳ್ತೀವಿ. ನೋಡಿದ್ರೆ ಒಳ್ಳೆ ಹುಡ್ಗನ್ ತರ ಕಾಣಿಸ್ತೀಯಾ? ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ತಿಳ್ಕೊಳ್ಳೋ ತಾಳ್ಮೆ ಬೆಳೆಸ್ಕ. ನಿಮ್ಮ ಅಪ್ಪನ ಬಗ್ಗೆ ನಿಂಗಿನ್ನೂ ಗೊತ್ತಿಲ್ಲ. ಅವನೊಬ್ಬ ದೊಡ್ಡ ಕಳ್ಳ, ದರೋಡೆಕೋರ. ನಾನ್ ಹಿಡ್ಕೊಂಡಿರೋ ಸರ್ಕು ಕಳ್ಮಾಲು. ಈಗಿಂದೀಗ್ಲೇ ಪೊಲೀಸ್ ಅವ್ರಿಗೆ ಒಪ್ಪಿಸ್ತೀನಿ. ಅದೇನ್ ಮಾಡ್ಕೊತೀಯೋ ಮಾಡ್ಕೊ ಹೋಗಲೇ. ಬೇಡ ಬೈರಾದೇವಿ, ನಮ್ಮಪ್ಪಯ್ಯ ದೇವಸ್ಥಾನಕ್ಕೆ ಅಂತ ಕೊಡ್ತಾ ಇರೋ ಮರ ಅದು. ಅದ್ರ ಜೊತೆ ಹಿಂಗೆಲ್ಲ ಮಾಡ್ಬೇಡ, ವಾಪಸ್ ಕೊಟ್ಬಿಡು. ನಮಸ್ಕಾರ ಕಮಿಷನರ್ ಸಾಹೇಬ್ರಿಗೆ. ಕಳ್ತನದಲ್ಲಿ ಮರಗಳನ್ನ ಕಡ್ದು ಸಾಗಿಸ್ತಿದ್ ಸರ್ಕನ ನಮ್ ಗೋಡೌನಲ್ಲಿ ಇರ್ಸಿದೀನಿ. ನೀವ್ ಈಗ್ಲೇ ಬಂದು ತಕ್ಕ ಹೋಗ್ಬೋದು. ಸದ್ಯಕ್ಕೆ ಸರ್ಕ್ ತಕೊಂಡೋಗಿ. ಏಯ್, ನೀನ್ ಏನ್ ಮಾಡ್ತದೆ ಅಂತ ನಿಂಗೆ ಗೊತ್ತಾ? ಇದ್ರ ಪರಿಣಾಮ ಏನಾಯ್ತದೆ ಅಂತ ತಿಳ್ಕೊಂಡಿದ್ಯಾ? ನಮ್ಮಪ್ಪ ಹೆಂಗ್ ಇಸ್ಯ ಗೊತ್ತಾರಕ್ ಸಂಸ್ಬಿಡ್ತಾನೇನೋ, ಆದ್ರೆ ನಾನ್ ಮಾತ್ರ ನೀನು ಸುಮ್ಕೆ ಬಿಡಕ್ಕಿಲ್ಲ ಬೈರಾದೇವಿ. ಮುಗಿಸ್ತೀಯ ನೀನು, ನನ್ನ ಮುಗಿಸ್ತೀಯ. ಮರಿ, ನಿನ್ನ ವಯಸ್ಸಿಗೆ ತಕ್ಕಂಗೆ ನಡ್ಕೊಳ್ಳೋದೇನ ಮೊದಲು ಕಲಿ. ಸರ್ಕ್ ಹಿಡ್ಕೊಟ್ಟವಳಿಗೆ ನಿನ್ನ ಹಿಡ್ಕೊಳ್ಳೋದು ಎಷ್ಟೊತ್ತೋ? ಏಯ್, ನನ್ನ ಮುಂದೆನೆ ನಿಂತ್ಕೊಂಡು ಸವಾಲ್ ಹಾಕ್ಬೇಡ. ನೀನಂತವ್ರನ್ನ ಸಾನೆ ನೋಡಿವ್ನಿ ಕಣೋ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ಒಯ್ತಾ ಇರು. ಬೈರಾದೇವಿ, ನಾನ್ ಬದುಕಿರದೆ ನಿಮ್ಮಪ್ಪನ ಸಾಯಿಸಕ್ಕೆ ಹೇಳೋಗಲೇ. ನಮ್ಮಪ್ಪ ಏನ್ ಸಾಯ್ಸಕ್ಕೆ ನೀನ್ ಉಳ್ಕೊಂಡಿರೋದು ಅಂತ ನಿಂಗೆ ಅನ್ನಿಸ್ತಾದ? ನನಗೆ ನಿನ್ನನ್ ಸಾಯ್ಸಕ್ಕೆ ನಾನು ಉಳ್ಕೊಂಡಿರೋದು ಅನ್ನಿಸ್ತಾದೆ.